ತಿಳಿಸಿ ಹೇಳಿ ಪ್ರಾಮಾಣಿಕವಾಗಿ ಓಟ್ ಹಾಕಿಸ್ಕೊಂಡು ನಿಜವಾದ ಕಾಳಜಿದಂಥ ರೈತರು 224 ಎಮ್ ಎಲ್ ಎಗಳಿಗೆ 224 ಎಮ್ ಎಲ್ ಎಗಳೆಲ್ಲ ರೈತರು ಬರ್ಬೇಕಾಗಿಲ್ಲ, ಬರೋಕ್ಕೆ ಸಾಧ್ಯದ. ಯಾಕಂದ್ರೆ ಆ ರೈತರು ಜೊತೆಗೆ OBC ಜೊತೆಗೆ SC ST ಮತ್ತು ಮೈನಾರಿಟಿ ಇವರು ಕೂಡಿದ್ದು ನಿಮ್ಮದೇ ಸರ್ಕಾರ ಇದನ್ನು ಮಾಡಿಕೊಡ್ತಾ ಇಲ್ಲ. ಯಾವುದೇ ಸರ್ಕಾರ ಮಾಡಿಕೊಡೋದೂ ಇಲ್ಲ. ಕಾಂಗ್ರೆಸ್ಸಲ್ಲಿ BJPಯಲ್ಲಿ ಮತ್ತೊಂದು ರಾಜಕೀಯ ಪಕ್ಷ ಕೊಡೋದಿಲ್ಲ. ಇದನ್ನು ಯಾಕೆ ಮಾಡಿಕೊಡೋದು ಅಂದರೆ ಅವ್ರು ಅಷ್ಟೊತ್ತು ಹೋಗ್ತಾರೆ, ಅವ್ರ ಕೈಯಲ್ಲಿ ಅಧಿಕಾರ ಹೋಗ್ತದೆ. ಇವತ್ತು ನೋಡ್ರಿ ಎಂಥ ಕಟ್ಟರ್ ಹಿಂದುತ್ವವಾದ ವರ್ಣಾಶ್ರಮ ಪದ್ಧತಿಯಲ್ಲಿ ಕಟ್ಟಿದಂಥ ವಾದ ಮಾಡುವಂಥ ಮೆರಿಟಿಗೆ ಪ್ರಿಫರೆನ್ಸ್ ಕೊಟ್ಟಂಥ RSS ಬದಲಾಗಿ ಬಿಡ್ತು. ಇವತ್ತು ಬದಲಾಗಿದೆ, ಆದರೆ ಒಳಗದ ಆ ಮಾತು ಬೇರೆ. ಮೇಲ್ಪದ್ರಲ್ಲಿ ನಾವು OBC 5 ಸ್ಟಾರ್ ಹಿಂದೂ ಎಲ್ಲ ಒಂದು ಅನ್ನುವಂಥದ್ದು ಬಟೆಗೋದು ಕಡೆಗೆ ಅನ್ನುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟ ತಮ್ಮ ಅಧಿಕಾರ ಕೊಡ್ತಾರೆ ವಿನಃ ನೀವೆಲ್ಲ ಒಂದಾಗಿ ನೀವು ಸರ್ಕಾರ ಮಾಡಿದ್ದು ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಇದನ್ನು ರೈತರು ತಿಳ್ಕೊಂಡು ಮಾಡಬೇಕಾಗಿದೆ. ಇವತ್ತು ನೀವು ಬೆಂಗಳೂರು ಚಲೋ ಮಾಡಿರಿ, ಬೆಂಗಳೂರಲ್ಲಿ ಬಸ್ತಿ ಹೋಗಿರಿ, 1 ವರ್ಷ ಇರ್ರಿ, ಇಲ್ಲ ಅಂತಲ್ಲ. ಅದು ನಿಮ್ಮ ಯಾವ ಬೇಡಿಕೆಗಳನ್ನು ಯಾವುದೇ ಸರ್ಕಾರ ಬಂದು ಈಡೇರಿಸ್ಕೊಡೋದಿಲ್ಲ ಅಂತ ಸುಮ್ಮನೆ ಒಂದಿಷ್ಟು ಕರೆಂಟ್ ಬಿಲ್ ಮಾಫ್ ಮಾಡೋದು, ಮತ್ತೇನೋ ಮಾಡೋದು. ಒಂದು 2 ರೂಪಾಯಿ ಮೊನ್ನೆ 30,000 ಒಳಗಿನೂ ಇತ್ತು, ಒಂದು 300 ಹೆಚ್ಚು ಮಾಡಿದರು. ಅದು ಭಾಳ ಉದ್ದಾಡಿ 10-12 ಎಲ್ಲ ಕಡೆ ದುಮ್ಮಿಡಿಯಾಗಿ ಕಡಿಕ ಸೈದಾಪುರ ನಿಮ್ಗೆ ಗೊತ್ತದ, ನಮ್ಮ ರಫೀಬೆನ್ನೂರು ತಾಲೂಕು ಈಗ ಬರ್ತದೆ, ಮತ್ತು 3 ತಾಲೂಕದಲ್ಲಿತ್ತು. ಅಲ್ಲಷ್ಟು ಬೆಂಕಿ ಹೆಚ್ಚಿ ಏನೇನೋ ಮಾಡಿದಾಗ 3,000 ಅಮೌಂಟ್ ಕೊಡೋದಕ್ಕೆ ಇನ್ನೂ ಗ್ಯಾರಂಟಿ ಇಲ್ಲ. ಅದು ಮೇಲಿನ 50 ರೂಪಾಯಿ ಸರ್ಕಾರ 6 ತಿಂಗಳ ನಂತರ ಬಿಟ್ಕೊಡೋದು ಅಂತ ಸ್ಟೇಟ್ಮೆಂಟ್ ಅದಾವೆ. ಇವೆಲ್ಲ ಗಮನಿಸಿದಾಗ ಇವತ್ತು ರೈತರು ಅನಿವಾರ್ಯವಾಗಿ ಬರೀ ಹೋರಾಟ ಅಂತಲ್ಲ, ಹೋರಾಟ ಬೇಕು, ಜಾಗೃತಿ ಬೇಕು, ಮೂಡಿಸಬೇಕು, ಎಲ್ಲ ಸರಿ. ಆದರೆ ನೀವು ಅಧಿಕಾರಕ್ಕೆ ಬಂದಾಗ ಮಾತ್ರ ಎಲ್ಲ ಪರಿವರ್ತನೆ ಆಗಲಿಕ್ಕೆ ಸಾಧ್ಯದ.